ಆ ಒಂದು ಘಟನೆ ಆದ ನಂತರ ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕಲ್ಲ ಅದನ್ನೆಲ್ಲರೂ ಕೈಗೊಂಡಿದ್ದಾರೆ. ಯಾರ್ಯಾರ್ದು ಆರೋಪಿಗಳಿದ್ರಲ್ಲ ಆರೋಪಿಗಳನ್ನು ಸಾಕ್ಷಿ ಸಮೇತವಾಗಿ ಗುರುತಿಸಿ ಅವ್ರ ಮೇಲೆ ಈಗಾಗಲೇ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಇದರಲ್ಲಿ ನಾವು ನಿಷ್ಪಕ್ಷಪಾತವಾಗಿ ನಾವು ಮಾಡಿದ್ದೇವೆ. ಇಲ್ಲಿ ಯಾವುದೋ ನಾವು ಸಮಾಜ ನೋಡ್ತಾ ಇಲ್ಲ, ಯಾವುದೋ ಸಮುದಾಯ ನೋಡ್ತಾ ಇಲ್ಲ. ಯಾರು ತಪ್ಪು ಮಾಡಿದಾರಲ್ಲ ಅವ್ರ ಮ್ಯಾಗ ಇದು ಕ್ರಮ ಜರುಗಿಸಿದೆವು. ಮತ್ತು ಮೊನ್ನೆ ಒಂದು 2 ದಿನ ಹಿಂದೆ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲಾ ವರ್ತಕರ ಸಂಘದವರು ಬಂದಿದ್ದರು. ಸರ್, ನಮಗೆ ಇದೆಲ್ಲ ನಮಗೆ ಬಿಸ್ನೆಸ್ ತೊಂದರೆ ಆಗುತ್ತೆ, ಈ ಥರ ತೊಂದರೆ ಇದು ಬಂದಾಗಿ ಈ ಥರ ಶಾಂತಿ ಕಲಹ ಆದರೆ ಇದು ಈ ಥರ ಅಂತ ಮನವಿ ಮಾಡಿದರು. ಅದನ್ನು ಕೂಡ ಎಲ್ಲ ಮುಖಂಡರಿಗೆ ಕೂಡ ತಿಳಿಸಿದೆವು. ಮತ್ತು ಮುಖ್ಯವಾಗಿ ಏನಿದೆಪ್ಪ ಅಂದರೆ 28ರಿಂದ ನಮ್ಮದು PUC ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತದೆ. 3ನೇ ತಾರೀಕಿಂದ ಹೋಲಿ ಹಬ್ಬ ಇದೆ. ಅದು ಒಂದು ನಮ್ಮ ಬಾಗಲಕೋಟೆ ಇದರದ್ದು ಜಿಲ್ಲೆಯ ಒಂದು ಹೋಲಿ ಹಬ್ಬ ಭಾಳ ವಿಶೇಷವಾದ. ಅವತ್ತಿನ ದಿನ ಶಿವಾಜಿ ಮಹಾರಾಜರ ಜಯಂತಿ ದಿನ ಏನೊಂದು ಘಟನೆ ಆಗಿದೆಯಲ್ಲ, ಆ ಘಟನೆಯಲ್ಲಿ ಮತ್ತೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೀನಿ, ಎಲ್ಲರೂ ಸಹಬಾಳ್ವೆಯಿಂದ ಎಲ್ಲರೂ ನಾವು ಒಟ್ಟಾರೆ ಅಣ್ಣತಮ್ಮರಾಗಿ ಇದ್ದು ಶಾಂತಿಯನ್ನು ಕಾಪಾಡಬೇಕಂತ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ಸಮುದಾಯದ ಬಂಧುಗಳಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ತಮ್ಮ ಮುಖಾಂತರ ಹಿಂದೂ ಬಾಂಧವರಲ್ಲಿ ಕೂಡ ಅವ್ರ ಜೊತೆಗೂ ಕೂಡ ಒಂದು ಸಭೆ ಮಾಡಿದ್ದೆವು, ಕರೆದಿದ್ದೆವು. ಹಾಗೆ ಮುಸ್ಲಿಂ ಬಾಂಧವರ ಜೊತೆಗೂ 2 ಸಭೆ ಮಾಡಿದ್ದೆವು. ಆಮೇಲೆ ನಿನ್ನೆ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಆದ ಗದ್ದಿಗೌಡ ಸಾಹೇಬರು ಮತ್ತು ರಾಜ್ಯಸಭಾ ಸದಸ್ಯರಾದ ಬಾಂಡ್ಗೆ ಸಾಹೇಬರು, MLC ಸಾಹೇಬರಾದ PH ಪೂಜಾರಿ ಸಾಹೇಬರು ಮತ್ತು ಮಾಜಿ ಶಾಸಕರಾದ ಚರಂತಿಮಠ ಸಾಹೇಬರು ಕೂಡ ಅವ್ರ ಒಳಗಡೆ ಇನ್ನೂ ಕೂಡ ಸಭೆ ಮಾಡಿದೆವು. ಹಾಗೂ ಮತ್ತು ನಮ್ಮ ಅಂಜುಮಾನ್ ಮತ್ತು ಇತರ ನಮ್ಮ ಮುಸ್ಲಿಂ ಸಮಾಜದ ಮುಖಂಡರ ಜೊತೆಗೂ ಕೂಡ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಹೇಬರು ಕೂಡ ಸಭೆ ಮಾಡಿ ಎಲ್ಲರಲ್ಲಿ ಒಂದು ವಿನಂತಿ ನಾವು ಮಾಡಿದೆವು. ಯಾವುದೇ ಕಾರಣಕ್ಕೂ ಬಾಗಲಕೋಟೆಯಲ್ಲಿ ಶಾಂತಿ ಕದಡುವಂಥ ವ್ಯವಸ್ಥೆಗಳು ಆಗಬಾರ್ದು.